ಏಮ್ಸ್ಗಾಗಿ ಸರಿಯಾಗಿ ಪ್ರಸ್ತಾವನೆ ಹೋಗಿಲ್ಲ ಅಂತ ಬಿಜೆಪಿಗರು ಮಾಡ್ತಾ ಇರುವಂತಹ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಎನ್ಎಸ್ ಬೋಸರಾಜು. ಸಚಿವರು ತಿರುಗೇಟ್ ಕೊಟ್ಟಿದ್ದಾರೆ. ಏಮ್ಸ್ಗೆ ಸರಿಯಾಗಿ ಮನವಿನೇ ಮಾಡಿಕೊಂಡಿಲ್ಲ, ಕಾಟಾಚಾರಕ್ ಮಾಡಿದ್ದಾರೆ, ಪೊಲಿಟಿಕಲಿ ಮಾಡಿದ್ದಾರೆ, ಕರೆಕ್ಟ್ ಮನವಿ ಹೋಗಿಲ್ಲ ಅವರಿಗೆ ಅಂತ ಬಿಜೆಪಿ ಮಾಡಿದ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ. ನಾಳೆಯೇ ಕ್ಯಾಬಿನೆಟ್ನಲ್ಲಿ ಸಹಿ ಮಾಡಿಸ್ಕೊಡ್ತಾವಿ ಅಂತ ಬಿಜೆಪಿ ಅವ್ರಿಗೆ ತಾಕತ್ತಿದ್ರೆ ಏಮ್ ಮಾಡಿಸ್ಕೊಂಡು ಬರಲಿ, ನಾಳೆನೇ ಕ್ಯಾಬಿನೆಟ್ನಲ್ಲಿ ಸೈನ್ ಮಾಡಿಸ್ಕೊಂಡ್ ಬರ್ತೀವಿ, ಬಿಜೆಪಿ ಅವ್ರು ಏಮ್ ಮಾಡಿಸ್ಕೊಂಡ್ ಬರಲಿ ನೋಡೋಣ ಅಂತ. ನಾಲ್ಗೆ ಸರಿಯಾಗಿಲ್ಲ ಅವ್ರಿಗೆ, ಏನೇನೋ ಮಾತಾಡ್ತಾರೆ ಅಂತ ಬೋಸರಾಜು ಕಿಡಿಕಾರಿದ್ದಾರೆ. ಅವ್ರು ಹೇಳಿದ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಮಾಡ್ಕೊಡ್ತೀವಿ, ರಾಜ್ಯ ಬಿಜೆಪಿ ಅವರು ಕೇಂದ್ರಕ್ಕೆ ಹೋಗಿ ಏಮ್ಸ್ ಅನ್ನ ತರೋದಕ್ಕೆ ಸಾಧ್ಯನಾ ಅಂತ ಬಿಜೆಪಿ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಸಚಿವ ಎನ್ಎಸ್ ಬೋಸರಾಜು. ಮುಖ್ಯಮಂತ್ರಿ ಈಸ್ ದಿ ಹೆಡ್ ಆಫ್ ದಿ ಕ್ಯಾಬಿನೆಟ್. ಅಲ್ಲಿ ಏನೇ ಇದ್ರೆ ಅವರೇ ಸೈನ್ ಮಾಡಿ ಕಳಿಸ್ತಾರೆ, ನಾವೆಲ್ಲ ಸೈನ್ ಮಾಡೋದಿಲ್ಲ. ಅಲ್ಲಿ ತೀರ್ಮಾನಕ್ಕಷ್ಟೇ ನಾವಿರೋದು. ಅಲ್ಟಿಮೇಟ್ಲಿ ಚೀಫ್ ಮಿನಿಸ್ಟರ್ ವಿಲ್ ಸೈನ್ ಅಂಡ್ ದೆನ್ ಚೀಫ್ ಸೆಕ್ರೆಟರಿ ವಿಲ್ ಇಶ್ಯೂ ದಿ ಆರ್ಡರ್. ಆ ಚೀಫ್ ಸೆಕ್ರೆಟರಿ ವಿಲ್ ಮಾಡೋದಿಲ್ಲ. ಅದಾಯ್ತಾ? ದಟ್ ಈಸ್ ದಿ ಸಿಸ್ಟಮ್. ಯಾರು ಅದು ಸಿಸ್ಟಮ್ ಗೊತ್ತಿಲ್ಲ ಅಂದ್ರೆ ಮಾತಾಡೋದು ಎಲ್ಲ ಅಲ್ಲ. ಅದಕ್ಕೇನು ಪ್ರಪೋಸಲ್? ಚೀಫ್ ಮಿನಿಸ್ಟರ್ ಅಂದ್ರೆ ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ಅದಕ್ಕೇನು ಕ್ಯಾಬಿನೆಟ್ನಲ್ಲಿ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ಬೇಕಾ? ಯಾರು ಹೇಳ್ತಾರೆ? ಅದೇ ನೋಡಿ, ಬಿಜೆಪಿ ಅವ್ರಿಗೆ ನಾಲ್ಕು ಸರಿಯಾಗಿಲ್ಲ, ಏನ್ ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಜನರಿಗೆ ಆ ಸಮಯಕ್ಕೆ ಆ ಸಿಸ್ಟಮ್ಗೆ ದಾರಿ ತಪ್ಪಿಸಕ್ಕಂತ ಕೆಲಸವನ್ನೇ ಮಾಡ್ತಾರೆ. ಇವತ್ತು ನಾಳೆ ಕ್ಯಾಬಿನೆಟ್ ಮಾಡಿಸ್ಕೊಡ್ತೀವಿ. ಯಾವ ತಾಕತ್ತಿದ್ರೆ ಬಿಜೆಪಿ ಲೀಡರ್ ಬಾ ಅಂತೇಳಿ ಯಾರು ಮಾತಾಡ್ತಾರಲ್ಲ ನಿಮ್ಮ ಹತ್ರ, ಅವ್ರಿಗೆ ತಾಕತ್ತಿದ್ದು ನಮ್ಮ ಎದುರುಗಡೆ ಬರಬೇಕು. ನಾಳೆನೇ ಕ್ಯಾಬಿನೆಟ್ ಐತಿ 11ನೇ ತಾರೀಕು, ಪಾಸ್ ಮಾಡಿಸ್ಕೊಡ್ತೀವಿ ಅವ್ರು ಹೇಳಿದ ರೀತಿಯಲ್ಲಿ. ಏನು ಮಾಡಿಸ್ಕೊಂಬರೋ ತಾಕತ್ ಐತೆ ಅವ್ರ ಹತ್ರ? ನಾನು ಚಾಲೆಂಜ್ ಮಾಡ್ತೀನಿ, ಅವ್ರು ಹೇಳಿ ಯಾವ ರೀತಿ ಲೆಟರ್ ಬೇಕು ರಾಜ್ಯ ಸರ್ಕಾರದ ಬರ್ಸ್ಕೊಡ್ತೀವಿ ನಾವು. ಏನು ಕ್ಯಾಬಿನೆಟ್ ಮಿನಿಸ್ಟರ್ ಎಲ್ಲ ಸೈನ್ ಮಾಡ್ಬೇಕಾ? ನಾಚಿಕೆಲ್ಲ ಆದ್ರು ಅವ್ರು ಮಾತಾಡ್ತಾರೆ ಅಂತಂದ್ರೆ. ಏನು ನಮ್ಮ ರಾಜ್ಯ ಸರ್ಕಾರ ಹೋದ್ರೆ 371 UPA ಸರ್ಕಾರ ಕೊಟ್ಟಿದೆ, ರಾಜ್ಯ ಸರ್ಕಾರ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್